ಹಲೋ ಎವ್ರಿವನ್, ಇವತ್ತಿನ ದಿನ ಮುಗೀತು ಅಂತಲೇ ಅಂದ್ಕೋಬೇಕು. ಹಾಗಾಗಿ 4th ಡೇ ಯಾವ ಥರ ಓದಿದ್ದೀನಿ ಅನ್ನೋದನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ. ನನ್ನ ಸ್ಟಡಿ ರೊಟೀನು ಹೇಗಿರುತ್ತೆ ಅನ್ನೋದು ಕೂಡ ನಾನು ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡೆ ಓದೋಕ್ಕೆ ಕೂತ್ಕೊಳ್ತೇನೆ. ಏನಕ್ಕೆ ಅಂತಂದರೆ ನನಗೆ ಟೈಮ್ ಇರಲ್ಲ, ಯಾಕಂದರೆ ಫ್ಯಾಮಿಲಿ ಇದೆ, ಮಗು ಇದೆ. ಹಾಗಾಗಿ ನನಗೆ ಜಾಸ್ತಿ ಟೈಮ್ ಸಿಕ್ಕೋದಿಲ್ಲ. ಹಾಗಾಗಿ ನಾನು ಮುಂಚೆನೇ ಡಿಸೈಡ್ ಮಾಡಿಕೊಂಡು ಸಬ್ಜೆಕ್ಟನ್ನು ಭಾಗ ಮಾಡಿಕೊಂಡು ಇವತ್ತೇನು ಸ್ಟಡಿ ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡಿಕೊಂಡೆ ನಾನು ಓದ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ 2 ತಿಂಗಳು ಇಲ್ಲ ಈಗ. ಅಂಥದ್ರಲ್ಲಿ ನಾವು ಫ್ಯಾಮಿಲಿ, ಮಗು ಎಲ್ಲ ನೋಡಿಕೊಂಡು ಓದ್ಕೊಳ್ಬೇಕು ಅಂದರೆ ನಮಗೂ ತುಂಬಾ ಕಷ್ಟ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ ತುಂಬ. ಹಾಗಾಗಿ ಮುಂಚೆನೇ ಪ್ಲ್ಯಾನಿಂಗ್ ಮಾಡಿಕೊಂಡು ಓದೋದು ತುಂಬಾ ಒಳ್ಳೆಯದು. ನಾವು ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದೀವಿ ಅನ್ನೋದು ಗೊತ್ತಿದ್ದುಕೊಂಡು ಅದರ ಮೇಲೆ ಪ್ಲ್ಯಾನ್ ಮಾಡೋದು ತುಂಬಾ ಅವಶ್ಯಕತೆ ಇದ್ದೇ ಇರುತ್ತೆ. ಹಾಗೆಯೇ ನಮ್ಮ ಕೋರ್ ಸಬ್ಜೆಕ್ಟನ್ನು ನಾವು ದಿನ ಓದೋದು ಒಳ್ಳೆಯದು. ನಾವು ಮ್ಯಾಥ್ಸಲ್ಲಿ ವೀಕ್ ಇದ್ದರೆ ಅಟ್ಲೀಸ್ಟ್ ನಾವು ಒಂದು 3 ಪ್ರಾಬ್ಲಮ್ಸ್ 2 ಪ್ರಾಬ್ಲಮ್ಸ್ ಅದನ್ನು ನಾವು ಸಾಲ್ವ್ ಮಾಡೋದು ಒಳ್ಳೆಯದು. ಹಾಗೆಯೇ ನಾವು ಲ್ಯಾಂಗ್ವೇಜಸಲ್ಲಿ ಬೇಕಾದರೆ ನಾವು ಯಾವುದಾದ್ರೂ ಒಂದನ್ನು ಆಪ್ಷನಲ್ಲಾಗಿ ಇಟ್ಕೊಂಡು ಮಾಡೋದು ಸಿಕ್ಕಾಪಟ್ಟೆ ಒಳ್ಳೆಯದು. ನಾನು ಆ್ಯಕ್ಚುಲಿ ಏನಂದರೆ ನೋಟ್ಸ್ ಯಾವುದೂ ಮಾಡ್ಕೊಳಕ್ಕೆ ಹೋಗಲ್ಲ, ಡೈರೆಕ್ಟ್ ನಾನು ಓದೋದು ಟೆಕ್ಸ್ಟ್ ಬುಕ್ಕು. ಹಾಗಾಗಿ ನಾನು ನೋಟ್ಸಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಲ್ಲ. ನೀವು ನೋಟ್ಸಿಗೆ ಏನಾದರೂ ಇಂಪಾರ್ಟೆನ್ಸ್ ಕೊಡ್ತೀರಿ ಅಂತಂದರೆ ನೀವು ನೋಟ್ಸ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿರೋವಂಥದ್ದು. ಯಾಕೆಂದರೆ ಒಬ್ಬರೊಬ್ಬರು ಓದೋ ಮೆಥಡು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಾನು ಯಾವುದೇ ಥರದ ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ. ನಾನು ಏನು ಮಾಡ್ತೀನಿ ಅಂತಂದರೆ ನಾನು ಜಾಸ್ತಿ ಟೆಕ್ಸ್ಟ್ ಬುಕ್ಸೇ ಓದೋದು. ನೋಟ್ಸ್ ಮಾಡ್ತಾ ಕೂತ್ಕೊಂಡ್ರೆ ನನಗೆ ಓದೋಕ್ಕೆ ಟೈಮ್ ಸಿಕ್ಕೋದೇ ಕಡಿಮೆ. ಅಂಥದ್ರಲ್ಲೂ ಈ ಫ್ಯಾಮಿಲಿ ಅದೆಲ್ಲ ನೋಡಿಕೊಂಡು ನಾನು ಓದೋಕ್ಕೆ ಕೂತ್ಕೊಂಡಾಗ ಬರೀ ನೋಟ್ಸ್ ಮಾಡ್ತಾ ಇದ್ಬಿಟ್ರೆ ಬರೀ ನೋಟ್ಸ್ ಮಾಡ್ತಾನೇ ಇರ್ತೀನಿ. ಹಾಗಾಗಿ ಬೇರೆ ನನಗೂ ಓದ್ಕೊಂಡು ರೀಕಾಲ್ ಮಾಡೋಕ್ಕೆಲ್ಲ ಟೈಮ್ ಇರಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಜಸ್ಟ್ ಓದೋದಷ್ಟೇ ಇಂಪಾರ್ಟೆಂಟು, ನೋಟ್ಸ್ ಮಾಡೋದಕ್ಕೆಲ್ಲ ನಾನು ಹೋಗೋದಿಲ್ಲ. ಈ ಥರ ಇದೆ ನನ್ನ ಸ್ಟಡಿ ರೊಟೀನು. ನಿಮಗೆ ಹೇಗೆ ಅನಿಸ್ತಾ ಇದೆ ನನ್ನ ಸ್ಟಡಿ ರೊಟೀನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಏನಾದರೂ ಅನಿಸಿಕೆ ಇತ್ತು ಅಂದರೆ ಪ್ಲೀಸ್ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಅಂತ ಹೇಳ್ತಾನೆ. ಹಾಗೆ ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಅಪಾರ್ಚುನಿಟಿ ಸಿಕ್ಕಿದೆ ಮಿಸ್ ಮಾಡ್ಕೊಳ್ಬೇಡಿ. ನಾನು ಹೇಳ್ತೀನಿ, ಕಷ್ಟ ಸುಖ ಎಲ್ಲರಿಗೂ ಇದ್ದೇ ಇರುತ್ತೆ, ಪ್ರಾಬ್ಲಮ್ಸ್ ಎಲ್ಲರಿಗೂ ಇರುತ್ತೆ. ಅದನ್ನೆಲ್ಲ ಹೊರತುಪಡಿಸಿ ಈಗ ಒಂದು ಚಾನ್ಸ್ ಸಿಕ್ಕಿದೆ, ಅದಕ್ಕೆ ಕಡೆ ಗಮನ ಕೊಡಬೇಕು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆಯೇ ಈ ವಿಡಿಯೋ ಕೂಡ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.